ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ಎರಡೂ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದು. ಎರಡೂ ಒಟ್ಟಿಗೆ ವೀಡಿಯೋ ಹಾಕಿದ್ರೆ ಲಾಂಗ್ ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ಸಪ್ರೇಟ್ ಹಾಕ್ತಾಯಿದ್ದೀನಿ. ಆ ಒಬ್ಬಟ್ಟು ಸಾಂಬಾರ್ದು ಬಣ್ಣ, ರುಚಿ, ಆ ಫ್ಲೇವರು ಮಾಡಿ ತಿಂದ್ರೇ ನಿಮಗೆ ಅದ್ರದ್ದು ಘಮ ಗೊತ್ತಾಗೋದು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಇದು ಸಾಂಬಾರು ಮುದ್ದೆಗೆ ಮತ್ತು ರೈಸ್ಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು. ಈ ತೊಗರಿಬೇಳೆನ ಬೆಂದಮೇಲೆ ಏನು ಬಸ್ದು ಇಟ್ಕೊಂಡಿದ್ನಲ್ಲ, ಆ ತೊಗರಿಬೇಳೆ ನೀರಿನಿಂದನೇ, ಆ ಕಟ್ಟಿನಿಂದನೇ ಈಗ ಸಾಂಬಾರು ಮಾಡೋದು. ಆಲ್ಮೋಸ್ಟ್ ಇದು ಈಗ 6ರಿಂದ 7 ಲೀಟ್ರಷ್ಟು ನನಗೆ ತೊಗರಿಬೇಳೆ ನೀರು ಕಟ್ಟು ಬಂದಿತ್ತು. ಅದರಲ್ಲಿ ನಾನು ಸ್ವಲ್ಪ ಬೇಳೆ ಕೂಡ ಎತ್ತಿಟ್ಕೊಂಡಿದ್ದೆ ಸಾಂಬಾರು ಮಾಡಲಿಕ್ಕೆ. ಈಗ ಒಂದು ಪ್ಯಾನ್ಗೆ 3ರಿಂದ 4 ಸ್ಪೂನು ಅಡುಗೆ ಎಣ್ಣೆ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ, ಇಲ್ಲಿ 1 ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ, 1.5 ಸ್ಪೂನಷ್ಟು ಜೀರಿಗೆ, ನಂತರ ಫುಲ್ ಬಿಡಿಸಿರೋ ಅಂಥ 2 ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಿರೋ ಅಂಥ ಸಾಂಬಾರು ಆಲ್ಮೋಸ್ಟು 8ರಿಂದ 10 ಲೀಟ್ರ್ ಆಗುತ್ತೆ. ಆ ಪ್ರಮಾಣಕ್ಕೆ ಎಷ್ಟು ಹಾಕಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ 3 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಬೇಳೆ ಹಾಕಿದ್ದೀರಾ, ನಿಮಗೆ ಅದು ಕಟ್ಟು ಎಷ್ಟು ಬಂದಿದೆ, ನೀವು ಯಾವ ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಿದ್ದೀರಾ ಅದು ನೋಡಿಕೊಂಡು ಇದ್ರ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಜಾಸ್ತಿ ಯಾವುದು ಓವರ್ ಕುಕ್ ಆಗಬಾರ್ದು, 1/4 ಭಾಗ ಬೆಂದರೆ ಸಾಕು. ಇಲ್ಲಿ 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಯಾವಾಗಲೂ ಸಾಂಬಾರು ಪೌಡರು ಜಸ್ಟ್ ಒಂದು ಫ್ಲೇವರ್ಗಷ್ಟೇ, ಜಾಸ್ತಿ ಹಾಕ್ಕೋಬಾರ್ದು. 2 ಸ್ಪೂನಷ್ಟು ತೆಂಗಿನಕಾಯಿ, ನಂತರ ಎತ್ತಿಟ್ಕೊಂಡಂತಹ ಬೇಳೆನ ಈಗ ಇದಕ್ಕೆ ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ನೆನೆಯಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹುಣಸೆಹಣ್ಣ ನಾನು ಡೈರೆಕ್ಟ್ ಯಾವತ್ತೂ ರುಬ್ಬಕ್ಕೆ ಹಾಕಲ್ಲ, ಯಾಕೆಂದರೆ ಈ ಸಾಂಬಾರಿಗೆ ಯಾವಾಗಲೂ ಹುಣಸೆ ರಸ ಮೈಲ್ಡಾಗಿರಬೇಕು. ಸ್ವಲ್ಪ ಜಾಸ್ತಿ ಆದ್ರೂ ಟೇಸ್ಟ್ ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಒಂದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ, ಈ ರೀತಿ ನೋಡ್ತಾ ಇದ್ದೀರಲ್ಲ, ಅದು ಎಷ್ಟು ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ಕಲ್ಲರು ಮತ್ತು ರುಚಿ ಬರುತ್ತೆ ಈ ಸಾಂಬಾರು. ಈಗ ತೊಗರಿಬೇಳೆ ನೀರಿಗೆ ಸೇರಿಸಿ ನಂತರ ಹೋಳಿಗೆ ರುಬ್ಬಿ ತೊಳೆದಂತಹ ನೀರು ಒಂದು 1/2 ಲೀಟ್ರಷ್ಟಿದೆ. ಅದು ಸ್ವಲ್ಪ ಸಿಹಿ ಮಿಕ್ಸ್ ಇರುತ್ತೆ. ಈ ಸಾಂಬಾರಿಗೆ ಯಾವಾಗಲೂ ಸ್ವಲ್ಪ ಉಪ್ಪು, ಹುಳಿ, ಖಾರ, ಸ್ವೀಟಾಗಿ ಸ್ವಲ್ಪ ಮೈಲ್ಡಾಗಿದ್ರೇ ತುಂಬ ರುಚಿಕರವಾಗಿರೋದು. ನಂತರ ಇಲ್ಲಿ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸನ ಫುಲ್ ಬಿಟ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಒಂದು 3/4 ಭಾಗದಷ್ಟು ಬಿಟ್ಟು ಆಮೇಲೆ ನೋಡಿ ಬಿಟ್ಕೊಳ್ಳೋಣ ಅಂದ್ಕೊಂಡೆ. ಅದು ಅಷ್ಟಕ್ಕೆ ಕರೆಕ್ಟ್ ಆಯಿತು. ಟೊಮೆಟೊ ಬೇರೆ ಹಾಕಿರ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಈ ಸಾಂಬಾರು ಎಷ್ಟು ಕುದಿಬೇಕಂದ್ರೆ ಈ ನೊರೆ ಎಲ್ಲ ಹೋಗಿ ಸಾಂಬಾರು ಒಂದು ಒಳ್ಳೆ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಂತದವರೆಗೂ ಸಾಂಬಾರನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕು. ಆಲ್ಮೋಸ್ಟ್ ಒಂದು 10 ನಿಮಿಷ ನಾವು ಇದನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ, ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಒಳ್ಳೆ ಕಲ್ಲರು ಮತ್ತು ರುಚಿ ಬರುತ್ತೆ. ಆ ಕುದೀತಾ ಇದ್ದರೆ ಸ್ಮೆಲ್ ನೋಡಬೇಕು, ಆ ಫ್ಲೇವರು ನಿಮಗೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ, ಟ್ರೈ ಮಾಡಿ. ಈಗ ಇದಕ್ಕೆ ಒಂದು 10 ನಿಮಿಷ ಚೆನ್ನಾಗಿ ಕುದ್ಮೇಲೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗನ್ನ ಹಾಕಿ ಒಗ್ಗರಣೆ ಸೇರಿಸ್ಕೊಂಡ್ರೆ ಬಿಸಿ ಬಿಸಿ ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಅದು ಮಾಡಿ ತಿಂದರೆ ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಇದರಿಂದ ರಸಮ್ ಕೂಡ ಮಾಡ್ತಾರೆ, ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾರೆ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.